ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ನನ್ನ ಅಭಿಪ್ರಾಯಗಳನ್ನ ನಿಮ್ಮ ಜೊತೆ ಹಂಚಿಕೊಳ್ಳೋದು ಬಯಸ್ತೇನೆ. ಸಿದ್ದರಾಮಯ್ಯ ಕರ್ನಾಟಕ ಕಂಡ ಒಬ್ಬ ಅಪರೂಪದ ರಾಜಕಾರಣಿ. ಯಾಕೆಂದರೆ ಅವರಲ್ಲಿ ದಕ್ಷತೆ ಇತ್ತು, ನೇರ ನುಡಿ ನಡತೆ ಇತ್ತು. ಅವರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾಗ, ಅದು ಮೊದಲ 3 ವರ್ಷಗಳು ಅವರು ರಾಜ್ಯವನ್ನು ನಡೆಸ್ಕೊಂಡು ಹೋದ ರೀತಿ ಇದೆಯಲ್ಲ, ಅನನ್ಯ. ಅದು ತುಂಬ ಸೊಗಸಾಗಿತ್ತು. ಈ ಸಾರಿ ಅದರಲ್ಲೂ ನಾವು ಅಂದ್ಕೊಂಡಿದ್ವಿ ಅದನ್ನು ಮೀರಿ ನಡೆಸ್ಕೊಂಡು ಹೋಗ್ತಾರೆ. ಯಾಕೆಂದರೆ ಗೊತ್ತು, ಇನ್ನು ಮುಂದೆ ಇಷ್ಟೇ, ಇದಾದ ನಂತರ ನಾನು ಪ್ರಧಾನಿ ಆಗಲ್ಲ, ಏನೂ ಆಗಲ್ಲ. ಸೊ ಹಾಗಾಗಿ ತಮ್ಮ ಛಾಪನ್ನು ಮೂಡಿಸ್ತಾರೆ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಇದನ್ನು ಹೇಳಲೇಬೇಕು, ಈ ಬಾರಿ ಅವರು ಖಚಿತವಾಗಿಯೂ ಸಹ ಅದಕ್ಷ ನಾಯಕ ಅನ್ನಿಸ್ಕೊಂಡ್ರು. ಮೊದಲನೇ ಸಾರಿ ಆ 3 ವರ್ಷ ಇರಲಿ, ಇವನ್ 5 ವರ್ಷಗಳು ಕೂಡ ಸಾಕಷ್ಟು ಕಳೆಯಿಂದ ತುಂಬಿತ್ತು. ಅವರ ಆಡಳಿತ ಆಗಲಿ, ಅವರ ಮಾತುಕತೆ ಆಗಲಿ, ಎಲ್ಲರಲ್ಲೂ ಕಳೆ ತುಂಬಿತ್ತು. ಈ ಸಾರಿ 100ಕ್ಕೆ 100ರಷ್ಟು ಕಳಾಹೀನ ಆಗಿತ್ತು. 90ರಷ್ಟಲ್ಲ, ಕಳಾಹೀನ ರಾಜಕಾರಣ ನಡೆದಿತ್ತು. ಮತ್ತಿವತ್ತು ನಾನು ಏನೂ ಮಾಡಿಲ್ಲ, ಭ್ರಷ್ಟತೆ ಮಾಡಿಲ್ಲ, ಯಾಕಾಗಿ ಮಾತನಾಡ್ತೀರಿ? ಇವತ್ತು ಅವರು ಇಳಿದಿದ್ದಾರೆ, ಹಾಗಾಗಿ ನಾನು ಸವಾಲಾಗಿ ಏನು ಹೇಳೋದಿಲ್ಲ. ಅದು ಎಲ್ರಿಗೂ ಗೊತ್ತು ಎಷ್ಟು ಭ್ರಷ್ಟಾಚಾರ ಆ ಇದರಲ್ಲಿ ನಡೀತಾ ಇತ್ತು, ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ನಡೀತಿತ್ತು ಅಂತ ಹೇಳಿ. ಯಾವ ಎ ಸಿ ಕೇಳಿ, ಯಾವ ಡಿ ಸಿ ಕೇಳಿ, ಯಾವ ಡಿ ಸಿ ಪಿ ಕೇಳಿ, ಯಾವ ಕಮಿಷನರ್ ಕೇಳಿ, ಎಲ್ಲರಿಗೂ ಗೊತ್ತಿತ್ತು. ಇದೇನು ಎಲ್ಲೂ ಮುಚ್ಚುಮರೆಯಿಲ್ಲ. ಇವತ್ತು ಯಾವುದನ್ನು ಮುಚ್ಚೋಕ್ಕಾಗೋದಿಲ್ಲ. ಇವತ್ತು ಎಲ್ಲರಿಗೂ ಗೊತ್ತಿತ್ತು ಎಷ್ಟೆಷ್ಟು ನಡೆಯುತ್ತೆ. ಮತ್ತು ಮಾತಾಡ್ತಿದ್ದೆಲ್ಲ ಅವ್ರ ಮಗನಿಗೆ ಮಗ ಯತೀಂದ್ರ ಸಿದ್ದರಾಮಯ್ಯನಿಗೆ ಇವರು NOC ಕೊಟ್ಬಿಟ್ಟಿದ್ರು. ಯಾರೇ ಎ ಸಿ ದರ್ಜೆ ಇರಲಿ, ತಹಶೀಲ್ದಾರ್ ದರ್ಜೆ ಇರಲಿ, ಮಾತನಾಡೋಕ್ಕೆ ಹೋದರೆ, ಇಷ್ಟು ಕೋಟಿ ಅಂತ ಹೇಳೋಕ್ಕೋದ್ರೆ ಅವ್ನು ಕೇಳಿ ನನಗೇನು ಬೇಡ. ಆದರೆ ಅವನು ಯಾರವನು? ನೀವೇನು ಹೋಗಿ ಇಂಥವ್ರನ್ನ ಕೇಳಿ ಅಂತ ಯಾವ ಇವ್ರ ಹೆಸರು ಹೇಳ್ತಿದ್ರಾ? ನೀವು ನಮ್ಮ ಹೆಸರುಗಳು ಹೇಳ್ತಿದ್ರಾ? ಇಂಥವ್ರನ್ನ ಕೇಳಿ ಅಂತ ಹೇಳ್ತಿದ್ರಾ? ನೋ. ಅಥವಾ ಬೇರೆ MLA ಹೆಸರು ಹೇಳ್ತಿದ್ರಾ? ವರ್ಕರ್ ಹೆಸರು ಹೇಳ್ತಿದ್ರಾ? ನೋ. ಅವನು ಕೇಳಿ, ಅವನ ನಿರ್ಧಾರ. ಸುಳ್ಳ ಸಿದ್ದರಾಮಯ್ಯನವರೇ, ಯಾಕೆ ಅಷ್ಟು ಹಂತಕ್ಕೆ ಇಳಿಬೇಕಾಗಿತ್ತು? ಇವತ್ತು ಅವ್ರು ಕೊಟ್ಟಿದ್ದಾರೆ. ಕೊಟ್ಟಾಗ ಹಿಂದಿನದನ್ನು ನೆನೆಸ್ಕೊಂಡು, ಹಿಂದೆ ಅವರಾಗಿದ್ದಾಗ, ಈ ಬಾರಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನನಗಿದ್ದಷ್ಟು ಭರವಸೆ ಬಹುಶಃ ಅವ್ರ ಮನೆ ಮಂದಿಗಿರಲಿಲ್ಲ. ಅವ್ರನ್ನ ಯಾರೂ ತಪ್ಪದಾರಿ ಎಳೆಯೋಕ್ಕಾಗಲ್ಲ, ಭ್ರಷ್ಟಾಚಾರಕ್ಕೆ ಸೆಳೆಯೋಕ್ಕಾಗಲ್ಲ ಅನ್ನುವ ಒಂದು ಹೋಪ್ಸ್ ಇತ್ತು ನನಗೆ. ಯಾವ ಕಾರಣಕ್ಕೂ ಹೋಗಲ್ಲ. ಮತ್ತು ಅವರು ಕೂಡ ಬಂದ ಸಮಯದಲ್ಲಿ ಅವರ ಆಪ್ತ ಕಾರ್ಯದರ್ಶಿ ಪ್ರಭಾಕರ್ ಕೈಲಿ ನನಗೆ ಫೋನ್ ಮಾಡಿಸ್ತಾರೆ. ಇನ್ನೂ ಮುಖ್ಯಮಂತ್ರಿ ಆಗಿಲ್ಲ, ದೆಹಲಿಯಲ್ಲಿ ಕೂತಿದ್ದಾರೆ, ಕೇಳಿ ಪ್ರಭಾಕರ್ ಅವ್ರನ್ನ, ಸಿದ್ದರಾಮಯ್ಯ ಸಾಹೇಬರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಒಬ್ಬರೇ ಇದ್ರೆ ಮಾತನಾಡ್ತೀನಿ, ಇಲ್ಲದ್ರೆ ಮಾತನಾಡಲ್ಲ. ಯಾಕೆಂದರೆ ನಾನು ಚಿಕ್ಕವನು ಅವ್ರಿಗಿಂತಲೂ. ಅಡ್ವೈಸ್ ಮಾಡಿದಾಗ ಬೇರೆಯವರು ಇರೋದು ಬೇಡ, ಸ್ವಲ್ಪ ಆದರೂ ಕೇಳಿಸುತ್ತೆ. ಅವ್ರು ಹೇಳಬೇಕು ಅಂತಿದ್ದೆ ನಾನು, ಯು ಆರ್ ಅವರ್ ಲಾಸ್ಟ್ ಹೋಪ್, ನಮ್ಮ ಕಟ್ಟ ಕಡೆಯ ಭರವಸೆ ನೀವು. ಯಾಕೆಂದರೆ ದೇವೇಗೌಡರು ನಮಗೆ ಗೊತ್ತು, ಕಳೆದೋಗ್ಬಿಟ್ಟಿದ್ದಾರೆ. ಯಡಿಯೂರಪ್ಪ ಮುಗಿದೋಗಿದ್ದಾರೆ. DK ಶಿವಕುಮಾರ್ ಮುಂದೆ ಏನಾಗುತ್ತೋ ನಮಗಂತೂ ಈ ಕ್ಷಣದಲ್ಲಿ ಕಾಣಿಸ್ತಿಲ್ಲ. ನೀವೊಬ್ಬರು ಅಂತ ಹೇಳೋಕೆ ಭಾಳ ಬಯಸಿದ್ದೆ, ಆದರೆ ಆಗಲಿಲ್ಲ. ನಂತರ ಪ್ರಮಾಣ ವಚನಕ್ಕೂ ಅಷ್ಟೇ, ಒಬ್ಬ ದೊಡ್ಡ ಅಧಿಕಾರಿ ಕೈಲಿ ಹೇಳಿ ಕಳಿಸಿದ್ರು, ನೀವು ಎಷ್ಟು ಜನ ಬರ್ತೀರಿ ಅರೇಂಜ್ ಮಾಡ್ತೀವಿ ಅಂತ. ನಾನು ಊರಲ್ಲಿರಲ್ಲ ಅಂತ ಹೇಳಿ ಬೇರೆ ಸಮಯದಲ್ಲಿ ಬರ್ತೀನಿ. ಆಮೇಲೆ ಅವ್ರಿಗೆ ನಾನು ಹೋಗಲಿಲ್ಲ. ಕಾರಣ ಏನಂದರೆ ಅವ್ರ ಬಗ್ಗೆ ತಾತ್ಸಾರ ಇರಲಿಲ್ಲ, ಬಹಳ ಗೌರವ ಇತ್ತು. ಆದರೆ ಅಲ್ಲಿ ಕಾಣಿಸ್ಕೊಂಡು ಬಿಟ್ಟರೆ ಇನ್ನು ನನ್ನ ಮೇಲೆ ಒತ್ತಡ ಶುರು ಆಗಿಬಿಡುತ್ತೆ. ಯಾವುದೋ ಏನೋ ಮೇನ್ ಟ್ರಾನ್ಸ್ಫರ್ದು ಕಾಂಟ್ರಾಕ್ಟ್ ಯಾರೂ ಕೇಳ್ತಿರ್ಲಿಲ್ಲ. ಇವೆಲ್ಲ ಬೇಡ ನನಗೆ. ಯಾಕೆಂದರೆ ನಾನು ಇಂಡಿವಿಜುವಲ್ ಮ್ಯಾನ್. ನಾನು ಒದ್ದಾಡೋದೇ ನನ್ನ ಫ್ರೀಡಮ್ ಆಫ್ ಸ್ಪಿರಿಟ್ ಈಸ್ ಎವ್ರಿಥಿಂಗ್ ಫಾರ್ ಮೀ. ಸೊ ಹಾಗಾಗಿ ಹೋಗಲಿಲ್ಲ. ಆದರೆ ಒಂದು ನಂಬಿಕೆ ಅಂತೂ ಇತ್ತು. ಮೊದಲ 6 ತಿಂಗಳಲ್ಲಂತೂ ಎಷ್ಟು ನಂಬಿಕೆ ಇತ್ತು ಅಂದರೆ, ಈ ಮನುಷ್ಯ ಮುಂದೆ ರಾಜಕಾರಣ ಹೇಗೆ ನಡೆಸ್ಕೊಂಡು ಹೋಗಬೇಕು, ಮುಖ್ಯಮಂತ್ರಿ ಆದವನು ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ, ತೋರಿಸ್ಕೊಡ್ತಾರೆ. ಬಹುಶಃ DK ಶಿವಕುಮಾರ್ ಅವರು, ಸತ್ಯವಾಗಿ ಹೇಳ್ತಿದ್ದೀನಿ, ಇದನ್ನು ರೊಮ್ಯಾಂಟಿಸೈಸ್ ಆಗಿ ಹೇಳ್ತಿಲ್ಲ, ವೈಭವಿಕಸ್ ಹೇಳ್ತಾ ಇಲ್ಲ. DK ಶಿವಕುಮಾರ್ ಕೂಡ 2 ವರ್ಷ ಮಾತುಕತೆ ಆಗಿರುತ್ತೆ ಅಂತ ನಾನು ಖಚಿತವಾಗಿ ಗೊತ್ತಿರುತ್ತೆ. ಖಚಿತವಾಗಿ ಕೇಳ್ಕೊಂಡಿರಲ್ಲ, ಗೊತ್ತಿರುತ್ತೆ. ಆದರೂ DK ಶಿವಕುಮಾರ್ ಕೂಡ ಕೇಳೋಕ್ಕಾಗಲ್ಲ, ಹಂಗೆ ನಡ್ಕೊಳ್ಳಿಲ್ಲ. ಯಾಕೆ ಅನ್ನೋದನ್ನು ಅವರೇ ಹೇಳಬೇಕು. ನಡ್ಕೋಬಹುದಾಗಿತ್ತು. ಅವರು ಅಹಿಂದ ನಾಯಕರಾಗಿಲ್ಲ, ಕುರುಬ ನಾಯಕರಾದರು. ಇಡೀ ಕುರುಬ ಸಮುದಾಯದ ನಾಯಕರಾದ್ರ ಇಲ್ಲ. H ವಿಶ್ವನಾಥ್ ಇಂಥವ್ರನ್ನೆಲ್ಲ ಹತ್ರ ಬಿಟ್ಕೊಳ್ಳೇ ಇಲ್ಲ. HM ರೇವಣ್ಣನಿಗೆ ತುಂಬ ಒಳ್ಳೆ ಇದನ್ನ ಕೊಡಲಿಲ್ಲ. ಅವರೆಲ್ಲ ನಿಜವಾಗ್ಲೂ ದಕ್ಷರಾಗಿದ್ದರು. ಅಲ್ಪ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಇದ್ದರೂ ಸಹ ಸರಿಪಡಿಸ್ಕೊಂಡು ಅವ್ರನ್ನ ತೊಗೊಂಡೋಗ್ಬೋದಾಗಿತ್ತು, ತಗೊಂಡೋಗಲಿಲ್ಲ. ಸೊ ಹಾಗಾಗಿ ಅವರು ವಿಫಲರಾದರು. ಅದು ಒಂದು ಕಡೆ ಅಂತಹ ವ್ಯಕ್ತಿತ್ವ ಇನ್ನಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಬೇಡ ಅಂದ್ರೂ, ಆ ಇತಿಹಾಸ ಚರಿತ್ರೆ ಹಿಂದೆ ಇದ್ದ ಅದನ್ನು ನೋಡಿರುವಾಗ ಎಲ್ಲೋ ಸಂಕಟ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಇವತ್ತು ಸಾಮಾನ್ಯ ಆಫೀಸರ್ಗಳು ಅವ್ರ ಮಾತು ಕೇಳ್ತಿರಲಿಲ್ಲ.
DCP IPS IAS ಬಿಡಿ, ಸಾಮಾನ್ಯ ಇನ್ಸ್ಪೆಕ್ಟರ್ಗಳು ಕೇಳ್ತಾ ಇರಲಿಲ್ಲ ಮುಖ್ಯಮಂತ್ರಿ ಕಚೇರಿಯಿಂದ ಫೋನ್ ಬಂದಿದ್ರೆ. ಯಾಕೆಂದರೆ ಅಷ್ಟು ಇವ್ರಿಗೆ ನಿರ್ಲಕ್ಷ್ಯ ಆಗಿಬಿಟ್ಟಿದೆ. ಅದನ್ನು ಬಿಟ್ಟಿದ್ದಾರೆ. ನೀವು ಎಸ್ ಅಂದರೂ ಸರಿ, ನೋ ಅಂದರೂ ಸರಿ, ಹೋಗ್ಲಿ ಬಿಡಪ್ಪ. ಟೈಮ್ ಪಾಸ್, ಟೈಮ್ ಕನ್ಸ್ಯೂಮಿಂಗ್ CM ಆಗಿರಲಿಲ್ಲ ಇವರು. ಟೈಮ್ ಪಾಸ್ CM. ಹೋಗಿ ನಡೀಲಿ. ಯಾರ್ಯಾರು ಅದು ಹೆಸರು ಹೇಳೋದಿಲ್ಲ, ಅವ್ರ ಹತ್ರ ಇದ್ದವರು ನನಗೆ ಮಾತಾಡ್ತಾಯಿದ್ರು. ಶಾಕ್ ಆಗ್ಬೋದು ನಿಮಗೆ. ಅವ್ರ ಹತ್ರ ಇರೋ ಕುರುಬ ಜನಾಂಗದ ಹುಡುಗರು ಒಬ್ಬರಲ್ಲ 10,000 ಜನ ಮಾತಾಡ್ತಿದ್ರು. ಸ್ವಲ್ಪ 2ನೇ ದರ್ಜೆ 3ನೇ ದರ್ಜೆಲಿರೋರು. ಸರ್, ನಾವು ಅಂದ್ಕೊಂಡಿರೋ ಸಿದ್ದರಾಮಯ್ಯ ಅಲ್ಲ, ಇನ್ನು ಬೇರೆಯವ್ರನ್ನ ಕೇಳಲೇಬೇಡಿ. ಒಂದು ಹಂತದಲ್ಲಿ ನಾವೆಲ್ಲ ಒದ್ದಾಡಿದ್ವಿ, ಒಳ್ಳೊಳ್ಳೆಯವ್ರನ್ನ ತಗೊಳ್ಳಿ, ಸಚಿವರು ಮಾಡ್ಕೊಳ್ಳಿ ಅಂತ. ಆಗಲಿಲ್ಲ ಅವ್ರ ಕೈನಲ್ಲಿ. ಆಗಲಿಲ್ವೋ ಅಥವಾ ಅವರೊಂದು ಕೊಠೇರಿ ಇಟ್ಕೊಂಡಿದ್ರು ಗುಂಪು. ಅವರು ಕೂಡ ನನಗೆ ಆತ್ಮೀಯರಾಗಿರೋದ್ರಿಂದ ಅದು ಹೆಸ್ರು ಹೇಳ್ಬೋದು. ನಾನು ಹೆಸ್ರು ಹೇಳಿ ನನಗೇನು ತೊಂದರೆ ಆಗಲ್ಲ ಅಥವಾ ನಷ್ಟ ಆಗಲ್ಲ. ಆದರೂ ಅವ್ರು ನೋಯಿಸೋಕೆ ಇಷ್ಟ ಆಗಲ್ಲ. ಆಗ ಬೇರೆಯವರು ಬಿಡಲಿಲ್ಲ. ಈಗ ಇವ್ರ ಹೆಗಲಿಗೆ ವರ್ಗಾವಣೆ ಆಗಿದೆ. ಇನ್ನೂ ಇವ್ರು CM ಆಗಿಲ್ಲ, ಹಾಗೇ ಆಗ್ತಾರೆ. ಶಿವಕುಮಾರ್ ಹಾಗೇ ಆಗ್ತಾರೆ. ನಾನು ಹೇಳಿದ್ದೆ 2 ತಿಂಗಳ ಹಿಂದೆ ರಂಜಾನ್ ಇದಕ್ಕೆ ನಾವು ಸೇರಿರ್ತೀವಲ್ಲ, ಆಗ ಕಾಂಗ್ರೆಸ್ನವ್ರು ಭಾಳ ಜನ ಇರ್ತಾರೆ. ನಮ್ಮ ಮೋಹನ್ ಕೊಂಡಜ್ಜಿ ಇವರು. ಏನಾಗುತ್ತೆ ಮುಂದೆ ಅಂದಾಗ ಅವರೆಲ್ಲ ಹೇಳ್ತಾರೆ, ಸಿದ್ದರಾಮಯ್ಯನ ಬದಲಿಸೋಕೆ ಸಾಧ್ಯನೇ ಇಲ್ಲ. ಇಟ್ ವಾಸ್ ಇನ್ ಜಸ್ಟ್ ಏಪ್ರಿಲ್. ಬದಲಿಸೋಕೆ ಸಾಧ್ಯ ಇಲ್ಲ ಅಂತ. ಐ ಟೋಲ್ಡ್ ಎವ್ರಿಬಡಿ. ಒಂದು 25 ಜನ ಇರ್ತೀವಿ. ನೀವು ಏನಾದರೂ ಹೇಳಿ, ನಾನು ಅವ್ರ ಜೊತೆ ಮಾತು ಕೂಡ ಆಡ್ತಿಲ್ಲ, ಯಾರೋ ಶಿವಕುಮಾರ್ ಜೊತೆ. ಬಟ್ ಐ ಆಮ್ ಟೆಲಿಂಗ್ ಯು ಓನ್ಲಿ ಒನ್ ಥಿಂಗ್, ಹೀ ಈಸ್ ಡೆಸ್ಟಿನ್ ಟು ಬಿಕಮ್ CM. ಅದನ್ನು ಯಾರೂ ತಪ್ಸೋಕ್ಕಾಗಲ್ಲ. ಹೇಗೆ ಹೇಳ್ತೀರಿ ಭವಿಷ್ಯ ನಂಬಲ್ಲ? ನೋ. ಸೋಷಿಯಲ್ ಸ್ಟ್ರಕ್ಚರ್, ಸೋಷಿಯಲ್ ಡೆವಲಪ್ಮೆಂಟ್ ನೋಡ್ಕೊಂಡು ಹೇಳ್ತಿದ್ದೀನಿ. ಹೀ ಈಸ್ ಡೆಸ್ಟಿನ್ ಟು ಬಿಕಮ್ CM. ಹೌದಾ? ಹಾಗಂತ ಹೇಳ್ಬೋದು ಎಲ್ಲ ಕಡೆಯೂ. ನೀವು ಹೇಳಿ, ಆದರೆ ಸಿದ್ದರಾಮಯ್ಯನ ಇಳಿತಾರೆ ಅಂತ ಹೇಳೋಕ್ಕೆ ಎಲ್ಲರೂ ಭಯ ಬೀಳ್ತಾರೆ. ನಾನು ಹೇಳಿದೆ ಅಂತ ಹೇಳಿ ಅಂದೆ. ನಾನು ಹಿಂದೆನೂ ಹೇಳಿದ್ದೆ, ಹಗಲು ರಾತ್ರಿ ಹುಚ್ಚಿನ ಥರ ಕೆಲಸ ಮಾಡಿದ್ದಾರೆ ಶಿವಕುಮಾರ್. ಕೊಟ್ಟು ಹೋಗಿ. ಸಿದ್ದರಾಮಯ್ಯನವರೇ, ನೀವಿವತ್ತು ಮಾಡೋ ಕೆಲಸನ 6 ತಿಂಗಳಿಂದೇ ಮಾಡಬೇಕಾಗಿರಲಿಲ್ಲ. ಶಿವಕುಮಾರ್ನ ಕೂರಿಸ್ಕೊಂಡು 6 ತಿಂಗಳು ಮಾತಾಡಬೇಡಪ್ಪ. ಯಾಕೆಂದರೆ ಎದುರು ಕೂತ್ಕೊಂಡಾಗ ಸಿದ್ದರಾಮಯ್ಯನವ್ರನ್ನ ಗಡಸ್ತನದಿಂದ ಆಗಲಿ ಅಥವಾ ಬೇರೆ ರೀತಿಯಿಂದ ಆಗಲಿ ಅಥವಾ ಅವ್ರನ್ನ ಕೆಳಕ್ಕೆ ದೂಡೋ ರೀತಿಲಾಗಲಿ ಯಾರ ಕೈಲೂ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಅವ್ರನ್ನಾಗಲಿ, ದೇವೇಗೌಡರನ್ನಾಗಲಿ ಅಥವಾ ಯಡಿಯೂರಪ್ಪ, ಇವ್ರನ್ನೆಲ್ಲ ಒಂಥರ ವ್ಯಕ್ತಿತ್ವಗಳಿವೆಲ್ಲ. ಇವ್ರು ಯಾರನ್ನೂ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಶಿವಕುಮಾರ್ನ ಕೂರಿಸ್ಕೊಂಡು 6 ತಿಂಗಳು ನಾನು ಕೊಡ್ತೀನಿ, ಐ ಆಮ್ ಗೋಯಿಂಗ್ ಟು ಅನೌನ್ಸ್ ಅಂದ್ಬಿಟ್ಟಿದ್ರೆ ಎಷ್ಟು ಎತ್ತರ ಹೋಗ್ತಿದ್ರಿ ನೀವು? ನಾನು ಹೇಳ್ತಿರೋದು ಬೇರೆ ಜಾತಿ. ಇವಾಗ ಶಿವಕುಮಾರ್ ಯಾವ ಜಾತಿ ಅದು ಇದು ತೊಗೊಂಡು ಹೇಳ್ತಿಲ್ಲ. ನಾನು ಹೇಳಿದ್ದೀನಿ, ನಾನು ಕೊಡ್ತೀನಪ್ಪ, ಇದ್ರ ಬಗ್ಗೆ ದೊಡ್ಡ ಇದು ಬೇಡ ಅಂತ 10 ಕೂರಿಸ್ಕೊಂಡು ನಾನು ವಚನ ಕೊಟ್ಟಿದ್ದೀನಿ, ನಾನು ಕೊಡಲೇಬೇಕು. ಮತ್ತು ಸಾಕು, ನನಗೆ ಸಾಕು ಅನಿಸಿದೆ. ನನಗೆ ಅವ್ರಿಗೆ ಸಾಕು ಅನಿಸಿದ್ದು ಇಟ್ ಇಸ್ ಖಚಿತವಾಗಿಯೂ ಸತ್ಯ. ಬೇಕು ಅಂತ ಹೇಳಿದರೆ ಅವ್ರು ಬೇರೆ ಥರ ಇರ್ತಿದ್ರು. ಅದನ್ನೂ ಹೇಳಲಿಲ್ಲ. ಇವತ್ತೇನಾಗಿದೆ ಇವತ್ತು? ಆದರೂ ಎಲ್ಲೋ ಒಂದು ಕಡೆ ಹೆಮ್ಮೆ ಅಂದರೆ, ಗಲಾಟೆ ಮಾಡಿ ಬೇರೆ ರೀತಿಯ ಇದನ್ನು ಹುಟ್ಟಿಸ್ಲಿಲ್ಲ ಅವರು. ಅವರ ಮನಸ್ಸು ಮಾಡಿದರೆ MLAಗಳು ಖಂಡಿತವಾಗಿಯೂ MLAಗಳ ವೋಟಿಂಗ್ ನಡೆದಿದ್ರೆ ನೇರವಾಗಿ ಸಿದ್ದರಾಮಯ್ಯರು ಹೇಳ್ತಿದ್ದೀನಿ, ಅವ್ರಿಗೆ ಗೆಲ್ಲೋ ಸಾಧ್ಯತೆಗಳೇ ಇರಲಿಲ್ಲ. ನಾನು ಹೇಳಿದ್ನಲ್ಲ, ಹೆಸರು ಹೇಳಿದ್ರೆ ಶಾಕ್ ಆಗುತ್ತೆ ಅವ್ರಿಗೆ. ಅವ್ರುಗಳು ಕೂಡ ಶಿವಕುಮಾರ್ ಪರಾಗಿದ್ರು. ಹಬ್ಬ ಅಂದರೆ ಸಿದ್ದರಾಮಯ್ಯನವ್ರು ಬರ್ತಿದ್ದು 30ರಿಂದ 32, ಅದ್ರ ಮೇಲೆ ಬರ್ತಾ ಇರಲಿಲ್ಲ. ಖಚಿತವಾಗಿ ಹೇಳ್ತಿದ್ದೀನಿ. ಶಿವಕುಮಾರ್ ಕಂಡ್ರೆ ಆಗದೆ ಇರೋರು ಸಹ ಶಿವಕುಮಾರ್ಗೆ ಆಗ್ತಿದ್ರು. ಕಾರಣ ಏನು? ಅವ್ರನ್ನ ಕೇಳಿದ್ದೆ ನಾನು. ಇಲ್ಲಿ ಬರುತ್ತೆ ಬಾಯಿ, ಇದಕ್ಕೆ ಹೇಳೋಕ್ಕಾಗಲ್ಲ. ಕೇಳಿದೆ, ನೀವು ಯಾರು ಮೊದಲಿಂದ ಇವ್ರನ್ನ ಹಚ್ಕೊಂಡಿರೋರು ನೀವೆಲ್ಲ, ಯಾರು ಸಿದ್ದರಾಮಯ್ಯನವ್ರನ್ನ? ಅವಿಟ್ಟು ಸ್ವಲ್ಪ ಸೀನಿಯರ್ಗಳೇ ಅವರೆಲ್ಲ. ಆದರೂ ಶಿವಕುಮಾರ್ ಆದರೆ ಸರಿ ಅಂತ ಹೇಳ್ತಿದ್ದೀರಲ್ಲ, ಯಾಕೆ ಅಂದರೆ ಈ ಮನುಷ್ಯನೇ ಇದ್ದರೆ ಕಾಂಗ್ರೆಸ್ಸು 50 ಸೀಟ್ ಗೆಲ್ಲಕ್ಕಾಗಲ್ಲ. ತೀರಾ ಬೇಜವಾಬ್ದಾರಿ ಧೋರಣೆ ತೊಗೊಂಡ್ಬಿಟ್ಟಿದ್ದಾರೆ. ಆದರೆ ಶಿವಕುಮಾರ್ಗೆ ನಾನು ತಿರುಗಿ CM ಆಗಬೇಕು, ಅಧ್ಯಕ್ಷ ಯಾರಾದರೂ ಜಾರಕಿಹೊಳಿ ಆಗಲಿ ಯಾರಾದರೂ ಮತ್ತೆ ನನ್ನ ಇದರಲ್ಲಿ ಅಧಿಕಾರ ಬರಬೇಕು ಅನ್ನೋ ಕಾರಣಕ್ಕೆ ಹಗಲು ಅಥವಾ ಮನುಷ್ಯ ಕೆಲಸ ಮಾಡೋದು ನಿಜ. ಇದೇ ಪದಗಳನ್ನ ಹೇಳಿದರು. ಇದನ್ನೆಲ್ಲ ಬೇರೆ ರೀತಿ ಮೀರಬಹುದಾಗಿತ್ತು. ಅವರು ಮೀರಿಲ್ಲ ಅನ್ನೋದು ಸಿಟ್ಟಿಗಿಂತ ಹೆಚ್ಚಿಗೆ ಸಂಕಟ. ದೇವೇಗೌಡರು ಪತನ ಹೊಂದಿದ್ದು ನಮಗೆ ಸಂಕಟ ಆಗುತ್ತೆ. ಎಷ್ಟು ದೊಡ್ಡ ಹೆಸರು ಮಾಡಿದ್ರು ಇನ್ನೂ ಮಾಡ್ಬೋದಾಗಿತ್ತು. ಆದರೆ ಅದೇ ರೀತಿ ಇವ್ರದ್ದು ಸಂಕಟ ಆಗುತ್ತೆ. ಇದನ್ನು ಮಾಡ್ಕೋಬಾರ್ದಾಗಿತ್ತು. ಯಾಕೆಂದರೆ ನೀವೆಲ್ಲ ಮಾದರಿ ಆಗಬೇಕಾಗಿದ್ದ ನಾಯಕರುಗಳು. ಇವರೆಲ್ಲ ಮಾದರಿ ಆಗಬೇಕಾಗಿದ್ದ ನಾಯಕರುಗಳು ಈ ರೀತಿ ವರ್ತಿಸಬಾರ್ದಾಗಿತ್ತು. ಮಾದರಿಯಾಗಿ ಉಳ್ಕೋಬೇಕಾಗಿತ್ತು. ಅವರೇ ಸ್ವಲ್ಪ ದಿನದಿಂದ ಹೇಳಿದರೆ ಸಾಕಾಗಿತ್ತು. 6 ತಿಂಗಳು ಬಿಟ್ಬಿಡಿ, 1 ತಿಂಗಳಿಂದ ಆಗಲಿ ನಾನು ಆಗ್ತೀನಿ, ಯಾರು ಇದು ಮಾಡ್ಕೋಬೇಡಿ. ಇದು ಬದಲಾಗ್ತಾ ಹೋಗುತ್ತೆ. ಕಾಲಚಕ್ರ ಎಲ್ಲವನ್ನೂ ಬದಲಿಸುತ್ತೆ. ಆ ಮನುಷ್ಯನು ನಾನು ಗಮನಿಸ್ತಾ ಇರ್ತೀನಿ. ಅವರಾಗ ಅವ್ರು ಕೊಟ್ಬಿಟ್ಟಿದ್ದಿದ್ರೆ, ಹೈಕಮಾಂಡ್ ಕೇಳೋದು ಅದು ಇದು, ಶಾಸಕರು ಯಾವ್ದು ಪದನೂ ಹೇಳದೆ ಕೊಟ್ಟಿದ್ರೆ ಹೇಗಿರ್ತಾ ಇತ್ತು ಬಿಡಿ. ಆದರೂ ಅವ್ರು ಹೋಗ್ತಿದ್ದಾರೆ. ಮೊದಲನೇ ಬಾರಿ ಅವರು ನಡ್ಕೊಂಡು ಒಂದು ಭರವಸೆ ಹುಟ್ಟಿಸಿದ್ರಲ್ಲ, ಅದನ್ನು ನೆನೆಸ್ಕೊಂಡು ಅವ್ರಿಗೆ ನನ್ನ ಕೃತಜ್ಞತೆ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಈಗ
ನೆಕ್ಸ್ಟ್ ಶಿವಕುಮಾರ್ ಹಾಗೇ ಆಗ್ತಾರೆ. ಅವ್ರಿಗೇನು ಮಾತನಾಡದೇ ಇರ್ಬೋದು, ಯಾವಾಗ ಅಂತ ಹೇಳದೇ ಇರ್ಬೋದು, ಬೇರೆಯವರು ಹೇಳದೇ ಇರ್ಬೋದು, ಇಟ್ ಈಸ್ ಅಕ್ಸೆಪ್ಟೆಡ್. ಶಿವಕುಮಾರ್ ಹಾಗೇ ಆಗ್ತಾರೆ, CM ಹಾಗೇ ಆಗ್ತಾರೆ. ಆದರೆ ಇಲ್ಲಿ ಒಂದು ವಿಷಯವನ್ನು ನಾನು ಹೇಳಲೇಬೇಕು, ಹೇಳದೇ ಇರೋಕ್ಕಾಗೋದೇ ಇಲ್ಲ. ಸಿದ್ದರಾಮಯ್ಯನವರು CM ಆದಾಗ, ಮೊದಲನೇ ಸಾರಿ ಬಿಡಿ, ಎರಡನೇ ಸಾರಿ CM ಆದಾಗ ಅವರು ಆಗಲಿ ಅಂತ ಬಯಸ್ತಾ ಇದ್ದಿದ್ದ ಅಭಿಮಾನಿ ಬಳಗ ಅಥವಾ ಅವ್ರ ಬಗ್ಗೆ ಭರವಸೆ ಇಟ್ಕೊಂಡಿದ್ದ ಬಳಗ ತುಂಬ ಹೆಚ್ಚಿಗೆ ಇತ್ತು. ಅವರು ಬೇಡ ಅಂತ ಇದ್ದವರು ಕಮ್ಮಿ ಇದ್ದರು. ಜಾತಿಯ ಕಾರಣಕ್ಕಾಗಬಹುದು ಅಥವಾ DK ಶಿವಕುಮಾರ್ ಬಗ್ಗೆ ಇರೋ ಅಭಿಮಾನಕ್ಕಾಗಬಹುದು, ಕೆಲವು ಜನ ಬೇಡ ಅಂತಿದ್ರು. ಆದರೆ ಹೆಚ್ಚು ಜನ ಬಯಸಿದ್ದದ್ದು, ಅವ್ರನ್ನ ನೋಡದೇ ಇರೋರು ಕೂಡ ಬಯಸಿದ್ದದ್ದು, ವಿರೋಧ ಪಕ್ಷಗಳಲ್ಲಿ ಇರುವವರು ಸಹ ಬಯಸಿದ್ದದ್ದು, ಮಾತನಾಡ್ತಾ ಇದ್ದದ್ದು ಆ ಮನುಷ್ಯ ಆಗಲಿ. ಯಾಕೆಂದರೆ ಬಸವರಾಜ ಬೊಮ್ಮಾಯಿ ಕಾಲದಲ್ಲಿ ತುಂಬ ಕೆಟ್ಟೋಗಿದೆ, ಏನಾರು ಸರಿ ಮಾಡ್ತಾರೆ ಅಂದ್ಕೊಂಡಿದ್ರು. ಆದರೆ ನಂತರದಲ್ಲಿ ಅದು ಕರಗಿ ಹೋಯಿತು. ಆದರೆ ಇವತ್ತು DK ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು, ಅವ್ರು ಆಗ್ತಾ ಇರೋದಕ್ಕೆ ಸಂಭ್ರಮಿಸ್ತಿರೋದು ಕಡಿಮೆ ಜನ, ಬಹುಶಃ ಒಂದು ಜನಾಂಗ, ಒಕ್ಕಲಿಗ ಜನಾಂಗ. ಮತ್ತು ಕಾಂಗ್ರೆಸ್ನಲ್ಲಿ ಬೇರೆ ಜನಾಂಗಗಳು ಸಹ, ಜನಾಂಗಗಳ ಹುಡುಗರು ಸಹ ಅವ್ರ ಜೊತೆ ಸಾಕಷ್ಟು ಸಂಪರ್ಕದಲ್ಲಿದ್ದಾರೆ. ಅವರು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇನ್ಕ್ಲೂಡಿಂಗ್ ಕುರುಬ ಹುಡುಗರ, ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ, ಇನ್ಕ್ಲೂಡಿಂಗ್ ಕುರುಬ ಹುಡುಗರ ಜೊತೆನೂ ಕೂಡ ತುಂಬ ಚೆನ್ನಾಗಿದ್ದಾರೆ. ಅವರು ಕೂಡ ನನಗೆ ಹೇಳಿದ್ದಾರೆ ಇವ್ರು ಆಗ್ಬಿಟ್ಟು ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ಆ ಅಭಿಮಾನಿ ಬಳಗ ಕಡಿಮೆ, ಚಿಕ್ಕದು. ತುಂಬ ಜನ ಅಂದ್ಕೊಂಡಿರೋದು ಈ ಮನುಷ್ಯ ಆಗೋದ್ರಿಂದ ಏನೇನಾಗುತ್ತೋ, ಖಜಾನೆ ಖಾಲಿ ಆಗಿದೆ, ಇದಕ್ಕೆ ಬರ್ತಾ ಇದ್ದಾರೆ, ಅವೆಲ್ಲ ಸುಳ್ಳು. ಈ ಮನುಷ್ಯ ಆದಮೇಲೆ ಇವರ ಒಂದು ಆಪ್ತ ಬಳಗ ಇದೆ, ಅವ್ರು ಏನೇನು ಮಾಡ್ತಾರೋ, ಯಾವ ರೀತಿ ಲೂಟಿ ಹೊಡಿತಾರೋ ಅನ್ನೋ ಭೀತಿ ಕೂಡ ಬಹಳಷ್ಟು ಜನಕ್ಕಿದೆ. ನಾನು ಅವ್ರಿಗೆ ಹೇಳಿ ಕಳಿಸಿದ್ದೀನಿ ಮತ್ತು ನಿಮ್ಮ ಎದುರಿಗೆ ಹೇಳ್ತಿದ್ದೀನಿ, ಎಲ್ರಿಗೂ ಹೇಳ್ತಿದ್ದೀನಿ, ಅವ್ರಿಗೂ ಕೂಡ ಹೇಳ್ತೀನಿ, ದಯವಿಟ್ಟು ಇನ್ನು ಮುಂದೆ ಹಿಂದಿಂದ ಬಿಟ್ಬಿಡಿ, ಇವತ್ತಿನವರೆಗೂ ಬಿಟ್ಬಿಡಿ. ನನಗೆ ಗೊತ್ತಿದೆ ಹಣಕಾಸು ಏನೆಲ್ಲ ಆಡಿಸುತ್ತೆ, ಅಲ್ಲಿ ಆಡುತ್ತೆ, ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ಇತರ ಎಲ್ಲರಿಗಿಂತಲೂ ನನಗೆ ಚೆನ್ನಾಗಿ ಗೊತ್ತೆ. ಇವತ್ತು ಅವರು ಮುಖ್ಯಮಂತ್ರಿ ಆಗ್ತಿರುವಾಗಲೂ ಕೂಡ ಹಣಕಾಸು ಏನೇನಿದೆ ಬಿಡಿ, ಅದನ್ನು ಈ ಹಂತದಲ್ಲಿ ಹೇಳೋದ್ರಲ್ಲಿ ಅರ್ಥ ಇಲ್ಲ, ಹೇಳಬಾರ್ದು, ಹೇಳೋದ್ರಲ್ಲಿ ಅರ್ಥ ಇಲ್ಲ. ಆದರೆ ಸಾಮಾನ್ಯ ಜನಗಳಿಗೆ ನಾನು ಹೇಳೋದು, ಒಂದು ಸ್ಕ್ವೇರ್ ಫೀಟ್ ಲ್ಯಾಂಡ್ಗೆ ನೀವು 100 ರೂಪಾಯಿ ಹೆಚ್ಚಿಗೆ ಮಾಡಿದ್ರೆ ಎಫೆಕ್ಟ್ ಆಗ್ತಿರೋದು ಸಾಮಾನ್ಯರಿಗೆ, ಬಿಲ್ಡರ್ಗಲ್ಲ, ಬಿಸ್ನೆಸ್ಮನ್ಗಲ್ಲ, ಸೈಟ್ ಮಾಡೋರಿಗಲ್ಲ, ಸಾಮಾನ್ಯ ಜನಕ್ಕೆ. ಮತ್ತು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಸಹ ಈಸ್ ಮೇಡ್ ಟು ಬಿ ಲೂಟೆಡ್. ಒಂದು 10,000 ಜನ ಇದ್ದಾರೆ ನಿರ್ಗತಿಕರು ಅಂದಾಗ ಅವ್ರಿಗೆ ಇಷ್ಟು ಹಣ ಕೊಡ್ತಿದ್ದೀವಿ ಅಂತೇಳಿ ಅದರಲ್ಲೂ ಕೂಡ 50%, 60% ಹೊಡೆಯೋದು ಶಿವಕುಮಾರ್ ಅವ್ರಿಗೆ ಗೊತ್ತಿರೋ ವಿಷಯ. ಅದರಿಂದ ಹೊರಗಡೆ ಬನ್ನಿ. ನೀವು ತೂಗಿಸ್ಕೊಂಡು ಹೋಗೋಕ್ಕೆ ಎಲ್ಲೆಲ್ಲಿ ಹಣಕಾಸು ಬೇಕೋ ಅದು ದೊಡ್ಡ ಲೆವೆಲ್ನಲ್ಲಿ ಜನಸಾಮಾನ್ಯರ ಸಂಪರ್ಕಕ್ಕೆ ಬರೆದ ಹಾಗೆ ಖಂಡಿತ ಆಗುತ್ತೆ. ಐ ಆಮ್ ನಾಟ್ ರೊಮ್ಯಾಂಟಿಕ್ ಅಬೌಟ್ ಆಂಟಿ ಕರಪ್ಷನ್, ರಾಜರ ಕಾಲದಿಂದ ನೋಡಿದ್ದೀನಿ. ಆದರೆ ಅದನ್ನು ಖಂಡಿತ ಕಡಿಮೆ ಮಾಡಬಹುದು. ಇವತ್ತು ಶಿವಕುಮಾರ್ ಅವ್ರಿಗೆ ಇನ್ನು 100 ರೂಪಾಯಿ ಕೂಡ ಅವ್ರ ಸಂಪತ್ತಲ್ಲಿ ಇನ್ಕ್ರೀಸ್ ಆಗೋದ್ರಿಂದ ಏನೂ ಆಗೋದಿಲ್ಲ. ಅವರ ಸಂಪತ್ತು ಹೆಚ್ಚಿಗೆ ಆಗ್ತಾ ಅವ್ರ ಮಕ್ಕಳಿಗೆ ಬಿಟ್ಟೋಗೋದೇನೆಂದರೆ ಸುಣ್ಣ ಬಣ್ಣ ಹೊಡಿ, ತೆರಿಗೆ ಕಟ್ಟು, ಟ್ಯಾಕ್ಸ್ ಕಟ್ಟು. ಅದಕ್ಕೋಸ್ಕರ ಆ ಮಕ್ಕಳನ್ನ ಎಜುಕೇಟ್ ಮಾಡಬೇಕಾಗಿತ್ತಾ? ಅದು ತೊಗೊಂಡು ಏನು ಮಾಡ್ತೀರಿ? ನಾನು ಅವ್ರನ್ನ ಕೇಳಬೇಕು ಅಂತಿದ್ದೀನಿ. ಅವರು ಸಿಗಬೇಕಾಗಿತ್ತು, ಯಾವುದೋ ಕಾರಣಕ್ಕೆ ಅವ್ರಿಗೆ ಸಿಗೋಕ್ಕಾಗಲಿಲ್ಲ, ಬೇರೆ ಜನಗಳಿದ್ದ ಕಾರಣಕ್ಕೆ ಒಬ್ಬರನ್ನೇ ಇರಿ ಅಂತ ಹೇಳಿದ್ರು ನಾನು ಒಪ್ಪಲಿಲ್ಲ. ಒಂದು ಕೇಳಬೇಕು ಅಂತಿದ್ದೀನಿ, ಏನು ನಿಮ್ಮ ಸಂಪತ್ತನ್ನು ನಿಮ್ಮ ಎದೆ ಮೇಲೆ ಹಾಕ್ಕೊಂಡು ಹೋಗ್ತೀರಾ? ಅಥವಾ ನಿಮ್ಮ ಮಕ್ಕಳು ನನ್ನ ಮಕ್ಕಳೇ ಆಗಲಿ, ನಾವು ತುಂಬ ಸಂಪತ್ತು ಮಾಡಿದಾಗ ಅವ್ರ ಎದೆ ಮೇಲೆ ಹಾಕ್ತೀವ ನಾವು? ಹಾಗಲ್ಲ. ವಿ ಆರ್ ಆಲ್ ಫ್ಲೈಸ್ ಇನ್ ದ ಎಟರ್ನಿಟಿ ಆ್ಯಂಡ್ ಇನ್ಫಿನಿಟಿ ಆಫ್ ದ ವರ್ಲ್ಡ್. ಫ್ಲೈಸ್. ನನ್ನ ಮಕ್ಕಳಿಗೆ ಹೇಳೋದನ್ನೇ ನಿಮ್ಗೆ ಹೇಳ್ತಿದ್ದೀನಿ, ಶಿವಕುಮಾರ್ ಅವ್ರಿಗೆ ಹೇಳ್ತಿದ್ದೀನಿ, ಬೇರೆಯವ್ರಿಗೆ ಹೇಳ್ತಿದ್ದೀನಿ, ರಾಜಕಾರಣಿಗಳಿಗೆ ಹೇಳ್ತಿದ್ದೀನಿ, ಜೋರಾಗಿ ಸಂಪತ್ತಿಂದ ಬಿದ್ದಿರೋರಿಗೆ ಹೇಳ್ತೀನಿ. ವಿ ಆರ್ ಜಸ್ಟ್ ಫ್ಲೈಸ್ ಇನ್ ದ ಎಟರ್ನಿಟಿ ಆ್ಯಂಡ್ ಇನ್ಫಿನಿಟಿ ಆಫ್ ದ ಯೂನಿವರ್ಸ್. ಇದರ ಅನಂತತೆ, ಶಾಶ್ವತತೆಯಲ್ಲಿ ನಾವು ನೊಣಗಳು ಅಷ್ಟೇ. ನಾವು ಅಷ್ಟೇ, ನಮ್ಮ ಮಕ್ಕಳು ಅಷ್ಟೇ, ಮೊಮ್ಮಕ್ಕಳು ಅಷ್ಟೇ, ಮುಂದೆ ಬರೋದು ಅಷ್ಟೇ, ಹಿಂದೆ ಬಂದಿದ್ದವರು ಅಷ್ಟೇ. ಬಾಡಿ ಬೇಕು, ಸಂಪತ್ತೇ ಬೇಡ, ಹಣ ಬೇಡ, ನೀವು ಸುಮ್ಮನೆ ಇರಿ ಅಂತ ಹೇಳೋದಿಲ್ಲ. ಎಲ್ಲರಿಗೂ ನಾನು ಹೇಳೋದು, ಕೆಲಸ ಮಾಡಿ, ಹಣ ಮಾಡಿ. ದಟ್ ಗಿವ್ಸ್ ಯು ಫ್ರೀಡಮ್. ಏನು ಫ್ರೀಡಮ್ ಕೊಡುತ್ತೆ? ಅದು ಊಟ ಮಾಡೋ ಫ್ರೀಡಮ್ ಕೊಡುತ್ತೆ, ಬಟ್ಟೆ ಧರಿಸೋ ಫ್ರೀಡಮ್ ಕೊಡುತ್ತೆ, ನಿದ್ದೆ ಮಾಡೋದು, ಮನೆ ಮೇಲೆ ಒಂದು ಸೂರಿದೆ, ಬಿಸಿಲು ಅಥವಾ ಮಳೆ ಬಂದರೆ ಅಂತ ಕೊಡುತ್ತೆ. ಅದನ್ನು ಮೀರಿ ಇರೋದೆಲ್ಲ ಸೂಪರ್ಫಿಷಿಯಲ್. ನೀವು ಒಂದೇ ಸಾರಿ ಒಂದು ವರ್ಷದ ಊಟ ಮಾಡೋಕ್ಕಾಗಲ್ಲ, ಒಂದೇ ಸಾರಿಗೆ 100 ಬಟ್ಟೆ ಹಾಕೊಳ್ಳೋಕ್ಕಾಗಲ್ಲ, ಒಂದೇ ಸಾರಿಗೆ 2 ಮನೇಲಿ ಮಲಗೋಕ್ಕಾಗಲ್ಲ, ಒಂದೇ ಸಾರಿಗೆ 2 ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ. ದಯವಿಟ್ಟು ಶಿವಕುಮಾರ್ ಬುದ್ಧಿವಂತರು, ಅದೊಂದಲ್ಲಿ ನೀವು ಬದಲಾಗ್ಬಿಡಿ. ಹಿಂದೆ ಅವರು ಮಾಡೆಲ್ ಆಗ್ತಾರೆ ಅಂದ್ಕೊಂಡಿದ್ದೋ, ಅವರು ಮಾಡೆಲ್ ಆಗಲಿಲ್ಲ. ಯಾರು? ಸಿದ್ದರಾಮಯ್ಯನವರು ಮಾಡೆಲ್ ಆಗಲಿಲ್ಲ. ನಿಮ್ಮ ಮಾಡೆಲ್ ಆಗ್ತಾರೆ ಅಂತ ಯಾರೂ ಹೇಳ್ತಾ ಇಲ್ಲ, ಮಾದರಿ ಆಗ್ತಾರೆ ಮುಂದೆ ಬರೋ ಮುಖ್ಯಮಂತ್ರಿಗಳಿಗೆ ಅಂತ. ಹಾಗಾಗಿ ನಿಮಗೆ ಒಂದು ಇದಿದೆ, ಏನು, ಸ್ವಾತಂತ್ರ್ಯ ಮತ್ತು ಸವಾಲು
ಏನಿದೆ ಅಂತ ಹೇಳಿದ್ರೆ, ಯಾರೂ ನಂಬ್ಕೊಳ್ಳದೆ ಇರೋದ್ರಿಂದ ನೀವು ಅದನ್ನು ಅಚೀವ್ ಮಾಡ್ಬೋದು. ಮಾದರಿ ಆಗೋದನ್ನು, ಮುಂದೆ ಬರೋ ಮುಖ್ಯಮಂತ್ರಿ ಹೀಗಿರಬೇಕು ಅನ್ನೋದನ್ನು, 10 ಲಕ್ಷ ರೂಪಾಯಿ ಶಾಲ್ಗಳು ಹಾಕ್ಕೊಳ್ಳೋದು, 10 ಲಕ್ಷ ಬೂಟ್ಗಳು ಇವು ನೋ. ನೀವು ತೋರಿಸ್ಕೊಳಕ್ಕಲ್ಲ, ನಿಮ್ಮ ಫ್ರೀಡಮ್ಗೋಸ್ಕರ ಸರಳ ಆಗಿಬಿಡಿ. ಸರಳಾಗಿ ಇನ್ನು ಮಾತ್ರ 100 ರೂಪಾಯಿ ನಾನು ಮಾಡಲ್ಲ ಅಂತ ಘೋಷಿಸಿ ಮತ್ತು ಹೋಗಬೇಡಿ. ನಂಗೆ ದುಡ್ಡಿದೆ, ದುಡ್ಡು ಮಾಡ್ತಾ ಇರ್ತೀನಿ, ಆ ಪದಗಳು ಮಾತಾಡಬೇಡಿ ಪ್ಲೀಸ್. ಮಾತನಾಡಬಾರ್ದು, ಅದು ಮಂತ್ರಿ ಆದವರೇ ಮಾತನಾಡಬಾರ್ದು, ಇನ್ನು ಮುಖ್ಯಮಂತ್ರಿ ಮಾತಾಡಲೇಬಾರ್ದು. ದಯವಿಟ್ಟು ಬರಲಿ ಅಂತ. ಯಾಕೆಂದರೆ ನನಗೆ ಪ್ರಾಮಾಣಿಕವಾಗಿ ಜಾತಿಯ ಕಾರಣಕ್ಕಲ್ಲ, 30 ವರ್ಷದಿಂದ ನೋಡಿರೋದು ನಾನು. 30 ವರ್ಷಗಳಿಂದ ನಾನು ಹುಡುಗ ಅಂದಾಗ ತೋರಿಸ್ಕೊಳ್ಳೋಕೆ ಹೇಳ್ಬಿಟ್ಟು ಆ ಮುಖ್ಯಮಂತ್ರಿ ನೋ. ಹುಡುಗ ಆಗಿದ್ದಾಗ ನಾವು ಮಾತಾಡಿರೋರು, ಹುಡುಗ ಆಗಿದ್ದಾಗ ನಾವು ಮೊದಲನೇ ಸಾರಿ MLA ಆದಾಗ ನಾವು ನೋಡಿರೋರು. ಅವ್ರು ಹೇಗಿದ್ರು ಅಂತ ನಮಗೆ ಗೊತ್ತು. ಪ್ರೀತಿಯ ವ್ಯಕ್ತಿ ಮತ್ತು ಪರ್ಸನಲ್ ಲೆವೆಲ್ನಲ್ಲಿ, ವೈಯಕ್ತಿಕ ನೆಲೆಯಲ್ಲಿ ಇತರ ಎಲ್ಲರಿಗಿಂತಲೂ ಬದ್ಧತೆ ಇರುವ ವ್ಯಕ್ತಿ. ತುಂಬಾ ಬದ್ಧತೆ ಇದೆ, ಸ್ನೇಹಕ್ಕಾಗಲಿ ಇದಾಗಲಿ. ಸೊ ಆ ಕಾರಣಗಳಿಗೋಸ್ಕರ ನನಗಿಷ್ಟ ಆ ವ್ಯಕ್ತಿ. ಆದರೆ ಅವರ ಇದೆಯಲ್ಲ, ಬೇರೆ ಬೇರೆ ಕಾರಣಗಳಿದೆಯಲ್ಲ, ನಾನು ಹೇಳಿದಲ್ಲ, ಸಂಪತ್ತಿನ ವ್ಯಾಮೋಹ, ಅದು ನನ್ನಲ್ಲಿ ಬಹಳ ಜಿಗುಪ್ಸೆ ಹುಟ್ಟಿಸುತ್ತೆ. ನನಗೆ ಪಥ್ಯ ಆಗೋದಿಲ್ಲ. ನನಗೆ ಗೊತ್ತಿರೋ ಈ ಮನುಷ್ಯ ಬದಲಾಗಲಿ, ಅವ್ರಿಗೋಸ್ಕರ ಬದಲಾಗಲಿ, ಜನಕ್ಕೋಸ್ಕರ ಅಲ್ಲ, ಸಮಾಜಕ್ಕೋಸ್ಕರ ಅಲ್ಲ, ಅವ್ರಿಗೋಸ್ಕರ ಬದಲಾದಾಗ ಜನ ಮತ್ತು ಜನಸಮೂಹ ಎಲ್ಲರೂ ಸಂತೋಷ ಪಡ್ತಾರೆ. ನಮಸ್ಕಾರ.